ಡಿಟಾಕ್ಸ್ ಡಯಟ್ ಮಾಡಿ ತಿಂಗಳಿಗೆ 5ರಿಂದ 7 kgನ ಹೆಂಗೆ ಕಡಿಮೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಫುಲ್ಲಾಗಿ ನೋಡಿ. ಈ ಡಿಟಾಕ್ಸ್ ಡಯಟ್ ಬಂದು ಒನ್ ಟೈಪ್ ಆಫ್ ಡಯಟ್ ಬದಲು ಇಟ್ಸ್ ಒನ್ ಆಫ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಈ ಒಂದು ಡಯಟಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ನ ಮಾತ್ರ ಕನ್ಸ್ಯೂಮ್ ಮಾಡಬೇಕು, ಬೇರೆ ಯಾವುದು ಕನ್ಸ್ಯೂಮ್ ಮಾಡೋಂಗಿಲ್ಲ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವೆಯ್ಟ್ ಲಾಸ್ ಆಗುತ್ತೆ, ಖಂಡಿತವಾಗ್ಲೂ 5ರಿಂದ 7 kg ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಚಾಲೆಂಜ್ ಏನು ಅಂತಂದರೆ, ನೀವು ಏನು ವೆಯ್ಟ್ ಲಾಸ್ ಆಯ್ತೀರಾ ಅದು ಬಂದು ನಿಮ್ಮ ದೇಹದಲ್ಲಿರುವಂತಹ ಗ್ಲೈಕೋಜನ್ ಸ್ಟೋರೇಜ್ ಆಗಿರ್ಬೋದು, ಇಲ್ಲ ವಾಟರ್ ಇಂಟೇಕು, ಸೊ ಇಂಥದ್ದೇ ನೀವು ವೆಯ್ಟ್ ಲಾಸ್ ಆಯ್ತೀರಾ. ಫ್ಯಾಟ್ ಅಂತೂ ಡೆಫಿನೆಟ್ಲಿ ಲಾಸ್ ಆಗೋದಿಲ್ಲ. ನೀವು ವೆಯ್ಟ್ ಲಾಸ್ ಆದ ತಕ್ಷಣ ನೀವು ನಾರ್ಮಲ್ ಈಟಿಂಗಿಗೆ ಹೋಗ್ತೀರಲ್ವ, ಆವಾಗ ನೀವು ಏನೇನು ಲಾಸ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ಪುನಃ ಬೌನ್ಸ್ ಬ್ಯಾಕ್ ಆಗುತ್ತೆ. ಒಂದು ಡಯಟ್ನ ಕೆಲವರು 5ರಿಂದ 7 ದಿನ ಫಾಲೋ ಮಾಡ್ತಾರೆ, 10 ದಿನ 15 ದಿನ 1 ತಿಂಗಳು. ನಾನು ನೋಡಿದ ಮಟ್ಟಿಗೆ ಕೆಲವರು 2 ತಿಂಗಳ ಗಂಟನೂ ಫಾಲೋ ಮಾಡ್ತಾರೆ. ಇಂಥ ಡಯಟ್ಗಳನ್ನೆಲ್ಲ ಫಾಲೋ ಮಾಡೋದ್ರಿಂದ ಬಾಡಿಯಲ್ಲಿ ಹೆಲ್ತ್ ಕಾಂಪ್ಲಿಕೇಶನ್ಗಳು ತುಂಬ ಬರುತ್ತೆ. ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗಿರ್ಬೋದು, ಫೆಟಿಗ್ ಆಗಿರ್ಬೋದು, ಬೇರೆ ಹಾರ್ಮೋನಲ್ ಡಿಸ್ರಪ್ಷನ್ಸ್ ಆಗಿರ್ಬೋದು. ಸೊ ಈ ಥರ ಮೆಡಿಕಲ್ ಕಾಂಪ್ಲಿಕೇಶನ್ಗಳು ತುಂಬ ನಡೆಯುತ್ತೆ ಬಾಡಿಯಲ್ಲಿ. ಆದ್ದರಿಂದ ಇಂಥ ಡಯಟ್ಗಳನ್ನೆಲ್ಲ ಫಾಲೋ ಮಾಡೋದು ಬೇಡ. ನಾರ್ಮಲಾಗಿ ಕ್ಯಾಲರಿ ಡೆಫಿಷಿಯೆಂಟ್ ಡಯಟು ಪ್ಲಸ್ಸು ಸ್ಟ್ರೆಂತ್ ಟ್ರೈನಿಂಗಲ್ಲಿ ಸ್ಟಿಕ್ ಆಗಿ ವೆಯ್ಟ್ ಲಾಸ್ ಮಾಡಿ.